ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಸಾಲದ್ದಕ್ಕೆ 15 ವರ್ಷಗಳ ಹಿಂದೆ ನಡೆದಂತಹ ಆ ಒಂದು ದಿನ, ಆ ಒಂದು ಕ್ಷಣ ಏನು, ದ ರಿಲೀಸ್. ಎಸ್, ಎಲ್ಲವೂ ನೋಡಿ ಹೇಗೆ ಎಷ್ಟು ಮುದ್ದಾಗಿ ಬಂದು ನಿಮ್ಮ ಮುಂದೆ ಕೂರಿಸ್ತಾ ಇದ್ದಾನೆ ಆ ದೇವರು. ಏನಾಯಿತು, ನಮಗೆ ಸಂತೋಷ್ ಥಿಯೇಟ್ರ್ ಸಿಕ್ತು ಕಣ್ರಿ. ನಾ ಇದನ್ನು 48ರಲ್ಲೇ ಹೇಳಿದ್ದೆ, ನಿಮಗೆ ನೆನಪಿರಬೇಕು. ಸಂತೋಷ್ ಥಿಯೇಟ್ರ್ ಸಿಕ್ತು, ತುಂಬಾ ಖುಷಿ ಆಯಿತು, ಎಲ್ಲವೂ ಆಯಿತು. ವಿ ಸ್ಟಾರ್ಟೆಡ್. ಏನು ಅಂತಂದರೆ, ಹಿಂದಿನ ದಿನ ನಾವು ಎಲ್ಲವನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ದೇರ್ ವಿ ಗಾಟ್ ಅ ನ್ಯೂಸ್. ಏನು ಅಂತಂದರೆ, ದ್ವಾರ್ಕೀಶ್ ಅವರ ಮಗ ಯೋಗೀಶ್ ದ್ವಾರ್ಕೀಶ್ ಅವರು ನಿಮ್ಮನ್ನು ಭೇಟಿ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮಂಜು ಅವ್ರಿಗೆ ಯಾರೋ ಬಂದು ಹೇಳಿದ್ರು. ಓಕೆ, ನನಗೂ ಅದಕ್ಕೂ ಏನು ಸಂಬಂಧ ಇಲ್ವಲ್ಲ. ಯಾಕೆ ಅಂತಂದರೆ, ಇನ್ನು ರಿಲೀಸ್ ಆಗೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಅವ್ರದ್ದಾಯ್ತು ಅಂತಂದರೆ, ನಾನು ಈ ಕಡೆ ರಿಲೀಸ್ ಪೇಪರ್ ಆ್ಯಡ್ಸ್ಗಳು ರೆಡಿ ಮಾಡ್ಕೋಬೇಕು, ಥಿಯೇಟ್ರ್ ಲಿಸ್ಟ್ಗಳು ನೋಡ್ಕೋಬೇಕು. ಹತ್ತತ್ರ ಐ ಥಿಂಕ್ ಇಟ್ ವಾಸ್ ಆಗರಿ 114 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ ನಾವು ಈ ಸಿನಿಮಾವನ್ನು. 114 ಥಿಯೇಟ್ರು. ಆಗ ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ ಇತ್ತು. ಎ ಸೆಂಟರ್ ಎಲ್ಲ ಬಂದು ಈ ಸಿಟಿ, ಬಿ ಸೆಂಟರ್ ಎಲ್ಲ ಬಂದು ಔಟ್ಸ್ಕರ್ಟ್ಸ್, ಸಿ ಸೆಂಟರ್ ಎಲ್ಲ ತುಂಬಾ ಅದೇನೋ ಅಂತಾರಲ್ಲ, ತುಂಬ ದೂರದ ಊರುಗಳನ್ನು ಸಿ ಸೆಂಟರ್ ಅಂತ ಒಂದು ವಿಂಗಡಣೆ ಮಾಡಿದರು. ಆ ನಿಟ್ಟಿನಲ್ಲಿ ಎ ಮತ್ತು ಬಿ ಸೆಂಟರ್ ಇದೆರಡರಲ್ಲೇ ನಮಗೆ ಹತ್ತತ್ರ ಒಂದು 114, 115 ಥಿಯೇಟ್ರ್ ಇದೇನಿತ್ತು ಅದು ಸಿಕ್ಕಿದ್ವು. ತುಂಬ ಖುಷಿ. ಮಸ್ತಾನ್ ಅವ್ರ ಹತ್ರ ಕೂತ್ಕೊಂಡು ಆ್ಯಡ್ಸ್ಗಳು ಅದು ಇದೆಲ್ಲ ಚೆಕ್ ಮಾಡುವಂಥ ಒಂದು ವಿಷಯ ನನ್ನಲ್ಲಿತ್ತು. ಫೋಟೋ ಕಾರ್ಡ್ಸ್ಗಳೆಲ್ಲ ಬಂದುಬಿಟ್ಟಿತ್ತು. ಫೋಟೋ ಕಾರ್ಡ್ಸ್ನ ಆಲ್ರೆಡಿ ಎಲ್ಲ ಥಿಯೇಟರ್ಸ್ಗಳಿಗೆ ಕಳಿಸ್ಬಿಟ್ಟಿದ್ವಿ. ಪ್ರಿಂಟ್ಗಳು ನಡೆಯೋದಕ್ಕೆ ಶುರು ಆಗಿದೆ. ಪ್ರಸಾದಲ್ಲಿ ಹತ್ತತ್ರ ನನ್ನ ಅಂದಾಜು ಐ ಥಿಂಕ್ ಒಂದು 18-20 ಪ್ರಿಂಟ್ ಹಾಕ್ಸಿದ್ವಿ ಕಣ್ರಿ. ನಾವೆಲ್ಲ ಚಿಕ್ಕವರಲ್ವ, ಒಂದು ಪ್ರಿಂಟಿಗೆ 80,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಷ್ಟು ಥಿಯೇಟ್ರಿನ ಒಂದು 18ರಿಂದ 19, 20 ಪ್ರಿಂಟಲ್ಲಿ ನಾವು ಸಂಭಾಳಿಸ್ಬೇಕು. ಏನು ಅಂತಂದರೆ, ಇಲ್ಲಿ ಫಸ್ಟ್ ಶೋ ನಡೀತಾ ಇರ್ಬೇಕಾದ್ರೆ ಈ ಪ್ರಿಂಟನ್ನು ಇನ್ನೊಂದು ಥಿಯೇಟ್ರ್ ಕಳಿಸೋ, ಆ ಪ್ರಿಂಟಿನ ಇನ್ನೊಂದು ಕಡೆ ಹೋಗುತ್ತೆ. ಸರ್ಕಲ್ಲು ರೊಟೇಷನ್, ಒಂದು ಪ್ರಿಂಟು ಒಂದು ಕಡೆ ಹಿಂಗೆ ಹೋಗಿ ಬಂದು ಬರುತ್ತೆ. ಸಂತೋಷ್ ಥಿಯೇಟ್ರ್ ಮಾತ್ರ ಒಂದು ಪ್ರಿಂಟು ಯಾವಾಗಲೂ ರೆಗ್ಯುಲರ್ ಆಗಿ ಇದ್ಬಿಡ್ಬೇಕದು. ಯಾಕೆಂದರೆ ದಟ್ ಈಸ್ ಮದರ್ ಥಿಯೇಟರ್. ನಮಗೆ ಒಂದು ನಮ್ಮ ಚಿತ್ರಕ್ಕೆ ಅದೊಂದು ಮಾತೃಸ್ಥಾನವನ್ನು ನೀಡಿದಂಥ ಥಿಯೇಟ್ರ್ ಆಗಿರೋದ್ರಿಂದ ಅದಕ್ಕೊಂದು ಪ್ರಿಂಟ್ ಇದ್ಬಿಡಬೇಕು. ಎಲ್ಲವೂ ಆಯಿತು. ಇಲ್ಲಿ ಏನಾಗಿದೆ, ದ್ವಾರ್ಕೀಶ್ ಅವ್ರ ಮಗ ಬಂದು ನಮ್ಮ ಮಂಜು ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವರು ಇಟ್ಟಂತಹ ಅವರ ಒಂದು ಕೋರಿಕೆ ಏನು ಅಂತಂದರೆ, ಮಂಜು ಅವರೇ, ನಾಳೆ ಬೆಳಗ್ಗೆ ಆಪ್ತ ಮಿತ್ರ 365 ದಿನ ಆಗ್ತಾ ಇದೆ. ಇವತ್ತೇ ತೆಗೆದುಬಿಟ್ರೆ ಇಟ್ ಇಸ್ 364 ಡೇಸ್. ನಾಳೆ ಅಟ್ಲೀಸ್ಟ್ ಫಸ್ಟ್ ಶೋ ನಡೆಯೋ ಹಾಗೆ ನೀವು ಒಂದು ಅವಕಾಶ ಮಾಡಿಕೊಟ್ರೆ 365th ಡೇ ಆಗತ್ತೆ ಅಂತ ಹೇಳಿ ಒಂದು ಕೋರಿಕೆಯನ್ನು ಮುಂದಿಟ್ಟಿದ್ದಾರೆ. ಮಂಜು ಸರ್ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ನನಗೆ ಫೋನ್ ಮಾಡ್ತಾರೆ. ಸರ್, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿಬಿಡುತ್ತೆ. ಬೆಳಗ್ಗೆ 10 ಶೋ ಇದೆ. ಆದರೆ ಈ ಒಂದು ಥಿಯೇಟರ್ ಅಂದರೆ ಮೇಯ್ನ್ ಥಿಯೇಟ್ರಲ್ಲಿ ಏನಾಗ್ತಾ ಇದೆ, ನಿಮ್ಮ ಗುರುಗಳದೇ ಸಿನಿಮಾ, ನಿಮ್ಮ ಯಜಮಾನರದೇ ಸಿನಿಮಾ ಇರೋದ್ರಿಂದ ಅವರು 365ನೇ ದಿವಸ ಆಗೋ ಹಾಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋಣ ಅಂತಂದರು. ಏನೇ ಆಗಿರಲಿ, ಎತ್ತೇ ಆಗಿರಲಿ, ಯಜಮಾನನೇ ಅನ್ನ ಹಾಕಿದಂತಹ ವ್ಯಕ್ತಿ. ನಾನಿವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ, ಅವರಿಲ್ಲದೆ ಹೋಗಿದ್ದರೆ ನನ್ನ ಬದುಕಿಲ್ಲ, ಉಸಿರಿಲ್ಲ, ಏನೂ ಇಲ್ಲ. ರವಿ ಶ್ರೀವತ್ಸ ಅನ್ನೋ ನಾಮಧೇಯನೇ ಇರ್ತಾ ಇರಲಿಲ್ಲ. ಎಲ್ಲವೂ ಅವರಿಲ್ಲದೆ ನಾನಿಲ್ಲ ಅನ್ನುವಾಗ ಒಂದೇ ಮಾತು ಹೇಳಿದೆ, ಖಂಡಿತವಾಗ್ಲೂ ಬಿಟ್ಕೊಟ್ಬಿಡಿ ಮಂಜು ಅಣ್ಣ, ಖಂಡಿತವಾಗ್ಲೂ ಬಿಟ್ಕೊಟ್ಬಿಡಿ. ಅದು ಆಗಿ ಅವರೆಲ್ಲವೂ ಮುಗಿದು ಇದು ಚೆನ್ನಾಗಿದೆಪ್ಪ ಅಂತ ಹೇಳಿ ಹೋದ್ಮೇಲೆ ಅವರ ಆಶೀರ್ವಾದದಿಂದನೇ ಅದೇ ಜಾಗದಲ್ಲಿ ಡೆಡ್ಲಿ ಸೋಮ ಬರೋದ್ರಿಂದ ತುಂಬ ಚೆನ್ನಾಗಿ ನಡೆಯುತ್ತೆ ಅನಿಸುತ್ತೆ ಮಂಜು ಅಣ್ಣ, ಬಿಟ್ಕೊಟ್ಬಿಡಿ. ಮಂಜು ಸರ್, ರಾಜಣ್ಣ ಸರ್ ಆ್ಯಂಡ್ ನಮ್ಮ ಸ್ವರೂಪ್ ಅವರು ಮತ್ತು ನಾನು ಎಲ್ಲವೂ ಸೇರಿ ತೊಗೊಂಡಂತಹ ನಿರ್ಧಾರ, ಆವತ್ತು ಫಸ್ಟ್ ಶೋ ನಮಗೆ ಬೇಡ, ಅಂದರೆ ಮಾರ್ನಿಂಗ್ ಶೋ ಬೇಡ. ಈ ಥರ ನಂದು 2 ಸಿನಿಮಾ ಆಗಿದೆ, ಒಂದು ಗಂಡ ಹೆಂಡತಿ, ಒಂದು ಈ ಸಿನಿಮಾ, 2 ಹೀಗಾಗಿದೆ. ಆ ನಿಟ್ಟಿನಲ್ಲಿ ಬಿಟ್ಕೊಟ್ವಿ. ಎಲ್ಲವೂ ಆಯಿತು. ರಾತ್ರಿ ಬಂದು ಒಂದು ಸಾರಿ ಸಂತೋಷ್ ಥಿಯೇಟ್ರ್ ಮುಂದೆ ಇದೊಂದು ವಾಡಿಕೆ. ಏನು ಅಂತಂದರೆ, ಎಲ್ಲ ನಿರ್ದೇಶಕರಿಗೂ ಇರುತ್ತೆ ಕಣ್ರಿ. ಅದೇನು ಅಂತಂದರೆ, ಹೋಗ್ತಾರೆ, ಅದು ರಿಲೀಸ್ ಆಗ್ತಾ ಇರೋಂಥ ಒಂದು ಜಾಗದಲ್ಲಿ ಕೂತ್ಕೋತಾರೆ. ಆ ರಾತ್ರಿಯಲ್ಲೇ ಗಿಂಟಿಂಗ್ಸು ಎಲ್ಲ ಕಟ್ಟಿಸ್ತಾರೆ, ಥಿಯೇಟ್ರಿಗೆ ಡೆಕೋರೇಷನ್ ಮಾಡ್ತಾರೆ. ಅವತ್ತು ರಾತ್ರಿಯೇ ಕಟ್ಔಟ್ ನಿಂತುಬಿಟ್ಟಿತ್ತು ಅಂದ್ಕೊಳ್ಳಿ, ಕಟ್ಔಟ್ಗೆ ಅಲಂಕಾರಗಳನ್ನು ಮಾಡಿಸ್ತೀವಿ. ಇದೆಲ್ಲವೂ ಇತ್ತು. ಇದನ್ನೆಲ್ಲ ನಾನು ಜಾಸ್ತಿ ಕಲ್ತಿದ್ದು ಸುದೀಪ್ ಅವರಿಂದ. ಸುದೀಪ್ ಅವರು ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಅಂದರೆ ರಾತ್ರಿ ಹೊತ್ತು ನಿದ್ದೆನೇ ಮಾಡ್ತಾ ಇರಲಿಲ್ಲ. ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ. ಪುಟಾಣಿದೊಂದು ಗಣೇಶ, ಈ ಕೈನಲ್ಲಿ ಒಂದು ಸಾಯಿಬಾಬಾ ಹಾಕ್ಕೊಂಡಿದ್ದಾರೆ. ನೀವು ಎಷ್ಟೋ ಹಳೆಯ ಸಿನಿಮಾಗಳನ್ನು ನೋಡಿ, ಆ ಸಾಯಿಬಾಬಾ ಮುಖ ಕೂಡ ಅರ್ಧ ಹೋಗ್ಬಿಟ್ಟಿದೆ, ಆದರೂ ಕೂಡ ಆ ಉಂಗುರ ಅವ್ರ ಕೈನಲ್ಲಿದೆ. ತದನಂತರ ದಿನಗಳಲ್ಲಿ ಆ ಬಳೆ ಬಂದಿದ್ದು.
ಅದಕ್ಕೆ ಮುಂಚೆ ಒಂದು ಉಂಗುರ ಇದೆ, ಒಂದು ಪುಟಾಣಿ ಗಣೇಶ ಇಟ್ಕೊಳ್ಳೋರು ಕಣ್ರಿ. ಇಷ್ಟುದ್ದೊಂದು ಗಣೇಶ ಕೈಯಲ್ಲಿ ಭದ್ರವಾಗಿ ಇಟ್ಕೊಂಡು ಗಣೇಶನ ಸ್ಮರಣೆ ಮಾಡ್ತಾ ಇದ್ದಂತಹ ದಿನಗಳು. ಆ ಸುದೀಪ್ ಅವ್ರನ್ನ ನೋಡಿದ್ವಿ. ಆ ಸುದೀಪ್ ಅವರು ರಾತ್ರಿ ಎಲ್ಲ ಇಡೀ ಥಿಯೇಟರ್ಗಳ ಮುಂದೆ ನಿಂತು ಕಟೌಟ್ ಕಟ್ಸಿ ಇದೆಲ್ಲ ಮಾಡ್ಕೋತಾ ಇದ್ದಂತಹ ನಾಯಕ ನಟನನ್ನು ನೋಡಿ ಬೆಳೆದವನು ನಾನು. ಆ ನಿಟ್ಟಿನಲ್ಲಿ ನನ್ನ ಕಟೌಟ್ ನಿಂತು ಬಿಟ್ಟಿದ್ದರೆ ಅದಕ್ಕೆ ಅಲಂಕಾರ ಮಾಡಿಸ್ಬೋದಾಗಿತ್ತು. ಬಟ್ ಅಟ್ಲೀಸ್ಟ್ ಓಕೆ ಹೀಗೆಲ್ಲ ಇದೆಯಲ್ಲ ಅಂತ ಹೇಳಿ ನಮ್ಮದೊಂದು ಸಣ್ಣದಾಗಿ ಒಂದು ದ್ವಾರದಲ್ಲಿ ಒಂದು ಹೂವಿನ ಅಲಂಕಾರವನ್ನು ಮಾಡಿಸಿ ಒಳಗಡೆ ಬಂಟಿಂಗ್ಸ್ ಹಾಕ್ಸ್ತಾ ಇದ್ದರೆ, ಆ ಕಡೆ ಯಜಮಾನರ 365 ದಿವಸದ ಆ ಸಂಭ್ರಮಕ್ಕಾಗೂ ಕೂಡ ಅವ್ರು ಏನೆಲ್ಲ ಅಲಂಕಾರಗಳು ಮಾಡಬೇಕಾಗಿತ್ತೋ ಅದನ್ನೆಲ್ಲ ಅವರು ಒಂದಷ್ಟು ಇಷ್ಟು ಅಂತ ಏನೋ ಮಾಡ್ತಾಯಿದ್ರು. ತುಂಬ ಸುಂದರವಾದ ಕಳೆ ಕಟ್ಟಿತ್ತು ಅವತ್ತು ಸಂತೋಷ್ ಥಿಯೇಟ್ರಿಗೆ. ಎಲ್ಲವೂ ಆಯಿತು. ಅರ್ಲಿಯಿಂದ ಮಾರ್ನಿಂಗ್ ಬೈ 4:30 ಅನ್ಸುತ್ತೆ ನಾನು ಮನೆಗೆ ವಾಪಸ್ ಬಂದು ಸ್ನಾನವನ್ನು ಮಾಡಿ ಅಕ್ಕ ಮಲಗಿದ್ಲು. ಅಮ್ಮ ನನಗೆ ಇವತ್ತೊಂದು ಚೂರು ಬೇಗ ಹೊರಡ್ತಾ ಇದ್ದೀನಿ, ಇದೇನೋ ರಾತ್ರಿ ಬಂದೆ ಕಾಫಿ ಇದೆಲ್ಲ ಏನೂ ಇಲ್ಲಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ತಾಯಿ ಕಾಲಿಗೆ ನಮಸ್ಕಾರ ಮಾಡೋ ಬದಲು ಅಕ್ಕನ ಕಾಲಿಗೆ ನಮಸ್ಕಾರ ಮಾಡಿ ತಿರ್ಗಾ 5 ಕಾಲಿಗೆ ಹೊರಟು ಪ್ರಸಾದ್ಗೆ ಫೋನ್ ಮಾಡಿ, ಸರ್ ಎಲ್ಲ ಹೊರಟಿದೆಯಾ ಅಂದರೆ ರಾತ್ರಿ 12 ಗಂಟೆಗೆ ಎಲ್ಲ ಪ್ರಿಂಟ್ಗಳು ಡಿಸ್ಪ್ಯಾಚ್ ಆಯಿತು. ಯಾವ ನಿರ್ಮಾಪಕ ಹಿಂದಿನ ರಾತ್ರಿ 10 ಗಂಟೆಗೆ ಎಲ್ಲ ಪ್ರಿಂಟ್ಗಳನ್ನ ಡಿಸ್ಪ್ಯಾಚ್ ಮಾಡ್ತಾನೋ ಅವನು ಗೆಲುವಿನ ನಿರ್ಮಾಪಕ, ಗೆಲುವಿನ ಸರ್ದಾರ. ಯಾವ ನಿರ್ಮಾಪಕ ಮಾರನೇ ದಿವಸನೂ ಉಳಿಸ್ಕೊಂಡು ಪ್ರಿಂಟ್ಗಳನ್ನು ಕಳಿಸ್ಲಿಕ್ಕಾಗದೆ ಸಾಲಗಳನ್ನು ಕಟ್ಟಲಿಕ್ಕೆ ಒದ್ದಾಡ್ತಿರ್ತಾನೋ ಅವನು ಏಟು ತಿಂದಂತಹ ನಿರ್ಮಾಪಕ. ಆ ನಿಟ್ಟಿನಲ್ಲಿ ನನ್ನ ಮಂಜು ಗೆಲುವಿನ ಸರ್ದಾರ. ಎಲ್ಲ ಕಡೆ ಪ್ರಿಂಟ್ ಕಳಿಸ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಫೋಟೋ ಕಾಪೀಸ್ ಹೋಗಿದೆ, ಎಲ್ಲ ಕಡೆ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಅದೇನೋ ಹೇಳ್ತಾರಲ್ಲ, ಇಟ್ ಸ್ಟಾರ್ಟ್ಸ್. 10:30ಗೆ ಆಪ್ತಮಿತ್ರ ಶುರು ಆಯಿತು. ನಾನಿನ್ನೂ ಥಿಯೇಟ್ರ್ ಮುಂದೆ ನಿಂತಿದ್ದೀನಿ. ಯಾಕೆಂದರೆ ನನ್ನ ಮಗು ಎದ್ದೇಳಬೇಕಲ್ಲ, ನನ್ನ ಕಟೌಟ್ ಮೇಲೆ ಎದ್ದೇಳಬೇಕಲ್ಲ. ನಾನು ಕಾಗ್ತಾ ಇದ್ದೀನಿ, ಹಪ್ಪಿಸ್ತಾ ಇದ್ದೇನೆ ಯಾವಾಗ ನನ್ನ ಕಟೌಟ್ ಹಂಗೆ ನಿಲ್ಲತ್ತೋ. ಎಲ್ಲ ಕಡೆಯಿಂದ ಸಾರ್ ಫಸ್ಟು ಒಂದು ಅರ್ಧ ಗಂಟೆ ಆಟ ಆಯಿತು ಸರ್, ಸೂಪರ್ ಸಾರ್ ಅಂತಾರೆ. ಇನ್ನೊಂದು ಸಾರ್ 1 ಅವರ್ ಆಯಿತು ಸರ್, ಸೂಪರ್ ಸಾರ್ ಅಂತಾರೆ. ಇನ್ನೊಂದು ಅದು ಅಂತಾರೆ. ನನ್ನ ಎಲ್ಲ ಮನಸ್ಸಿನಲ್ಲೂ ಇದ್ದಿದ್ದೇನು ಅಂತಂದರೆ ಆ ಕಡೆ ಇದ್ದಂತಹ ಜೋಗಿಯನ್ನು ಸರಿಸಮನಾಗಿ ಗೆಲ್ಲಬಲ್ಲ ಸಿನಿಮಾ ನಂದಾಗುತ್ತಾ ಅನ್ನೋದೇ ನನ್ನ ಪ್ರಶ್ನೆಯಾಗಿತ್ತು. ಯಾಕೆ ಅಂತಂದರೆ ಅವತ್ತು ಈಕ್ವಲ್, ನಾ ಹೇಳಿದ್ನಲ್ಲ, ದೀಪನ್ ಚಾಟರ್ಜಿ ಹೇಳಿದರು, ದ ಸೇಮ್ ಕಂಟೆಂಟ್, ದ ಸೇಮ್ ಎಮೋಷನ್ಸ್, ದ ಸೇಮ್ ಥಿಂಗ್ಸ್. ಈಗ ಅದು ಜನರಿಗೂ ರೀಚ್ ಆಗ್ತಿದೆಯಾ ಅಂತಂದರೆ ನನಗೆ ಬರ್ತಾ ಇಂಟರ್ವಲ್, ಆಮೇಲೆ ಆಗ್ತಾ ಈಗ 3/4 ಆಗಬೇಕಾದ್ರೆ ನನ್ನ ಯಜಮಾನರ ಕಟ್ಔಟ್ ಕೆಳಗಿಳಿಯೋಕ್ಕೆ ಶುರು ಆಯಿತು. ನಿಮಗೆ ನೆನಪಿದೆಯಾ? ಎಷ್ಟೋ ಜನ ಮೊನ್ನೆ ಕೂಡ ಕೇಳಿದ್ರಿ, ಯಜಮಾನ್ರಿಗೆ ನಿಮ್ಮ ಸಿನಿಮಾನ ತೋರಿಸಿದ್ರ ಅಂತ. ಇನ್ವಿಟೇಷನ್ ಕೊಟ್ಟಾಗಲೇ ಇಂಥ ರೌಡಿ ಸಿನಿಮಾ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದಾಗಲೇ ಅವ್ರಿಗೆ ನನ್ನ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನಾನು ಹೇಗೆ ಕರೀಲಿ? ಎರಡನೇದು, ಅವರು ಹೇಳಿದಂಥ ಆ ಮಾತಿನಿಂದ ನನ್ನ ಸಿನಿಮಾ 5 ದಿನಗಳ ಹಿಂದೆನೇ 2 ದಿವಸ ನಿರ್ಮಾಪಕ ಅಪ್ಸ್ಕೊಂಡಾಗೋಗಿದ್ದ ಅವರ ಆ ಮಾತಿಂದ. ಹೀಗೆಲ್ಲ ಇರಬೇಕಾದ್ರೆ ನಾನು ನನ್ನ ಕಣ್ಣಾರ ನೋಡ್ತಾ ಇದ್ದೇನೆ, ಆಪ್ತಮಿತ್ರ ಕಟೌಟ್ ಹಂಗೆ ಕೆಳಗಡೆ ಇಳಿತಾ ಇದೆ. ನನ್ನ ಕೂಸು ಕಂಡ್ರೆ, ನನ್ನ ಕೂಸು ಈಗ ಮೇಲೆದ್ದೇಳ್ತಾ ಇದ್ದಾನೆ. ಯಾವುದು ಅಂತಂದರೆ ಈ ಕಟೌಟ್. ಇದೆಲ್ಲವೂ ತುಂಬ ಹೃದಯಕ್ಕೆ ಹತ್ತಿರವಾದದ್ದು. ಒಂದು ಕಟೌಟ್ ಇಳಿತಾ ಇದ್ದರೆ 2 ಕಟೌಟ್ ನಿಲ್ಲಿಸ್ಕೊಟ್ಟ ದೇವ್ರು ನನಗೆ. ನನ್ನ ಯಜಮಾನ್ರು ಹೇಳಿದ್ರು, ಬೇಕಾ ಇಂಥ ಸಿನಿಮಾ ಅಂತ. ಅವರ ಸಿನಿಮಾ ನಂತರನೇ ನನ್ನ ಸಿನಿಮಾ ನಿಲ್ಲಿಸ್ತಾ ಬಂದ ದೇವರು. ಅವರ ಆ ಮಾತಿನ ಮುಂದೆನೇ ತದನಂತರ ನಿಮ್ಮ ಮಾತು ತಪ್ಪು, ನೀವು ಅದನ್ನು ತಪ್ಪಾಗಿ ಗ್ರಹಿಸಿದ್ರಿ, ನಿಮ್ಮ ಶಿಷ್ಯ ಇಂಥ ಸಿನಿಮಾ ಮಾಡಲಿಲ್ಲ, ಅವನು ನಿಮ್ಮ ಹತ್ರ ಬರ್ತಾ ಇದ್ದಾನೆ ಎಂದಾಗ ಅದೇ ನನ್ನ ಯಜಮಾನ ನಿಂತು ನಾನು ಕಾಲಿಗೆ ನಮಸ್ಕಾರ ಮಾಡಿದ ಕೂಡಲೇ, ನೀನು ಹಂಗೆ ಮಾಡಬಾರ್ದು, ನೀವು ಹಾಗೆ ಮಾಡಬಾರ್ದು, ನಾವು ಯು ಆರ್ ಕಾಲ್ಡ್ ಆಸ್ ಅ ಡೈರೆಕ್ಟರ್, ದೇ ಆರ್ ಕಾಲಿಂಗ್ ಯು ಆಸ್ ದ ಬೆಸ್ಟ್ ಟೆಕ್ನಿಕಲ್ ಡೈರೆಕ್ಟರ್ ಅಂದಂಥ ಆ ಎಲ್ಲ ಬದಲಾವಣೆಗಳಿಗೂ ದೇವರೊಬ್ಬನೇ ಕಾರಣ. ನಾನು ಹೇಳ್ತೀನಲ್ಲ, ಪ್ರತಿ ಹಂತದಲ್ಲೂ ನಾನು ಏನಕ್ಕೆ ದೇವರನ್ನ ನಂಬ್ತೀನಿ ಅಂತಂದರೆ, ಆಗ ನನ್ನ ನಂಬಿಕೆ ಇರಲಿಲ್ಲ. ಸೆನ್ಸಾರ್ ಆಫೀಸರ್ ಮುಂದೆ ನಿಂತಾಗ ನಾನು ಸ್ಮರಿಸ್ತಾ ಇದ್ದಿದ್ದು ಇವ್ರುಗಳನ್ನ, ಜೀವರಾಶಿಗಳನ್ನ. ಈಗ ಯಾವ ಜೀವರಾಶಿಯನ್ನು ನಾನು ನಂಬಿಲ್ಲ. ನಂಬಿರೋದು ಒಂದೇ, ಸೃಷ್ಟಿಕರ್ತ, ನನ್ನ ದೇವರು. ಇವತ್ತು ಯಾರೂ ನನಗೇನು ಮಾಡಲ್ವಾ? ಹೋಗಯ್ಯ, ಅವನಿದ್ದಾನೆ ಅಂತೀನಿ. ಆ ನಿಟ್ಟಿನಲ್ಲಿ 2 ಕಟ್ಔಟ್ ಹಂಗೆ ನಿಲ್ಲಕ್ಕೆ ಶುರು ಆದಾಗ ಕಣ್ಣಲ್ಲಿ ತುಂಬ ನೀರು ಬಂತು. ನನ್ನ ಯಜಮಾನನ್ನ ಕೇಳ್ಕೊಂಡೆ, ಅಣ್ಣ ದಯವಿಟ್ಟು ನನ್ನ ಕ್ಷಮಿಸಿ,
ನಿಮ್ಮ ಕಟ್ಔಟ್ ಇಳಿತಾ ಇದ್ರೆ ನನ್ನ ಕಟ್ಔಟನ್ನು ನಿಲ್ಲಿಸ್ಕೊಳ್ಳೋ ಅಂತ ಒಂದು ಇದನ್ನು ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಬಟ್ ಬದುಕಲೇಬೇಕಲ್ವಾ ಅಣ್ಣ, ಬದುಕಲೇಬೇಕಲ್ವಾ ಯಜಮಾನ್ರೆ? ನೀವು ತೋರಿಸ್ಕೊಟ್ಟ ದಾರಿಯಲ್ಲಿ ನಾನು ಓಡ್ದಾಗಲೇ ಗುರುಗಳಿಗೆ ತಕ್ಕ ಶಿಷ್ಯ ಅಂತ ಕರ್ಸ್ಕೊಡೋದು. ನಿಮ್ಮ ನಾಯಿ ನಿಮ್ಮ ಮನೆಯ ಬಾಗಲನ್ನು ಕಾಯ್ದಾಗಲೇ ನಿಮಗೆ ಒಂದು ಹೆಮ್ಮೆ ಬರೋದು. ಇದೆಲ್ಲ ಇರುತ್ತಲ್ವಾ? ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ನನ್ನ ಕಟ್ಔಟ್ ಹೋಗಿ ಮೇಲೆ ನಿಲ್ತಾ ಇದೆ, ಆಪ್ತ ಮಿತ್ರ ಮುಗಿತಾ ಇದೆ. ನನ್ನ ಡೆಡ್ಲಿ ಸೋಮ ಈಗ ಶುರು ಆಗಬೇಕು. ಭಯ 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 ಭಯ. ಯಾಕೆ ಅಂತಂದರೆ ಸಂತೋಷ್ ಥಿಯೇಟರ್ ಅಷ್ಟು ಜನರು ಕ್ರೌಡ್ ಮಧ್ಯದಲ್ಲಿ ಈಗ ನಿಂತ್ಕೊಂಡು ನಾನು ನೋಡಬೇಕಲ್ಲ. ನಾನು ಹೇಳಿದ್ನಲ್ಲ, ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಟಂಕನ ಕನ ಟಂಕನ ಕನ ಟಂಕನ ಕನ ಟಂಕನ ಕನ ಟಂಕನ ಕನ ಟಂಕನ ಕನ ಟನ್ 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 ಈ ಸೌಂಡ್ ಬರ್ತಾ ಇದೆ. ಓ, ಆಪ್ತ ಮಿತ್ರ ಮುಗಿತಾ ಇದೆ ಅಲ್ವಾ, ಯಜಮಾನ್ರದ್ದು ಯಾರೋ ಫ್ಯಾನ್ಸ್ಗಳು ಬರ್ತಾರೆ, ಹಾಗೆ ಹೀಗೆ ಅಂತಂದರೆ ಈ ನಮ್ಮ ಹುಡುಗ ಬರ್ತಾ ಇದ್ದಾನೆ. ಯಾರು ಅಂದರೆ ದಟ್ ವಾಸ್ ಬುಲೆಟ್ ಪ್ರಕಾಶ್. ಏನು ಕಾಟನ್ಪೇಟೆ ಕಬ್ಬನ್ಪೇಟೆ ಹುಡುಗರುಗಳನ್ನ ಕರ್ಕೊಂಬಂದಿದ್ದ ರೀತಿ ಹೆಂಗಿತ್ತು ಅಂತಂದರೆ, ರಾಜನ್ ಥರ ಒಂದು ಟಿ ಮೇಲೆ ಒಂದು ಟೆಂಪೋ ಟ್ರಾವೆಲರ್ ಮೇಲೆ ಅವನ್ನ ಕೂಡಿಸಿ ಅವನಿಗೊಂದು ಹೂವಿನ ಪಲ್ಲಕ್ಕಿಯನ್ನು ಕಟ್ಟಿ ಎಲ್ಲ ಮಾಡಿ ಕರ್ಕೊಂಬರ್ತಾ ಇದ್ದಾರೆ. ಪಟಾಕಿ ಅಬ್ರ. ನಮ್ಮ ಹತ್ರ ಪಟಾಕಿ ಹೊಡಿಯೋಕ್ಕೆ, ನಮ್ಮ ಹತ್ರ ಇದು ಮಾಡೋದಕ್ಕೆ ನಮ್ಮ ನಿರ್ಮಾಪಕರ ದುಡ್ಡಿರಲಿಲ್ಲ. ಆ ಕಟ್ಔಟಿಗೆ ಹಾರ ಹಾಕೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಇದು ವಾಡಿಕೆ ಏನು ಗೊತ್ತಾ? ಕಟ್ಔಟನ್ನ ನಿರ್ಮಾಪಕರು ನಿಲ್ಲಿಸ್ತಾರೆ ಆಗಿನ ಕಾಲದಲ್ಲಿ. ಆ ಕಟ್ಔಟ್ಗೆ ಹಾರಗಳನ್ನು ಪಾಪ ಹೀರೋಗಳೇ ಹಾಕಿಸ್ಕೋಬೇಕು. ನಮ್ಮ ಆದಿ ಹತ್ರ ಏನಿದೆ, ಪಾಪ ಮುಂಡೆದ್ರ ಹತ್ರ ದುಡ್ಡಿಲ್ಲ. ಸೊ 2 ಕಟ್ಔಟ್ ನಿಂತಿದೆ, ಅನಾಥವಾಗಿ 2 ಕಟ್ಔಟ್ ನಿಂತಿದೆ. ನನಗೆ ಅದೇ ಖುಷಿ. 60 ಅಡಿ ನಿಂತು ಬಿಡ್ತಲ್ಲ ಸಿನಿಮಾ ಥಿಯೇಟರ್ ಮುಂದೆ, ನನ್ನ ಕಟ್ಔಟ್ ನಿಂತು ಬಿಡ್ತಲ್ಲ. ವಿಜೃಂಭಣೆ ಓಕೆ, ಒಂದಷ್ಟು ಬಂಟಿಂಗ್ಸು ಗಿಂಟಿಂಗ್ಸು ಹೂವಿನ ಇದೆಲ್ಲ ಕಟ್ಟಿದೆ, ದ್ವಾರ ಕಟ್ಟಿದೀವಲ್ಲ, ಎಲ್ಲ ಆಯ್ತಲ್ಲ ಅಂತಿದ್ರೆ ಇಲ್ಲ ಒಂದು ಶಬ್ದ ಆಗಬೇಕಲ್ಲ. ನೋಡಿ, ಆ ದೇವರ ಆ ಶಬ್ದವನ್ನು ಆ ಮೂಲಕ ಬಿಟ್ಟ. ಯಾರ ಪ್ರಕಾರ, ಯಾರ ಮೂಲಕ? ಪ್ರಕಾಶನ್ ಬಿಟ್ಟ. ಏನು ಅಬ್ರ 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 ಬಂದ ಸಾರ್ ಅಂತಂದ. ಅಯ್ಯೋ ನೀನೇನೋ ಅಂತಂದೆ. ಸರ್ ಬನ್ನಿ ಸಾರ್ ಅಂತ. ಬೇಡಪ್ಪ, ನೀನು ತುಂಬ ರಾಜನಾಗಿ ಮೆರೀತಾ ಇದೆಯಾ, ನೀನು ಅಲ್ಲೇ ಇರು, ನಾನು ನಿನ್ನನ್ನು ಮೇಲೆ ಹೋಗಿ ನೋಡ್ತೀನಿ ಅಂತ ಓಡ್ಕೊಂಡು ಮೇಲೆ ಬಂದೆ. ಅಲ್ಲಿ ಬರೋ ಅಷ್ಟೊತ್ತಿಗೆ ಆದಿ ನಿಂತಿದ್ರು. ಏನು ರವಿ ಒಂದು ಅಂತಂದರು. ಮಾಡಲಿ ಬಿಡಿ ಸಾರ್, ಯಾರೇನೆಲ್ಲ ಅಬ್ರ ಮಾಡಿದ್ರು ಅದು ಸೋಮನಿಗೆ ತಾನೇ ಅಬ್ರ, ಮಾಡಲಿ ಬಿಡಿ ಸಾರ್ ಅಂತಂದರೆ ನಡ್ಕೊಂಬಂದ. ಅಯ್ಯೋ ತುಂಬ ಚೆನ್ನಾಗಿ ಬಂದ ಪ್ರಕಾಶ. ಇವತ್ತಿಲ್ಲ ಅವ್ನು ನಮ್ಮ ಜೊತೆ. ಎಲ್ಲವೂ ಆಯಿತು. ಥಿಯೇಟ್ರೆಲ್ಲ ಎಲ್ಲ ರೆಡಿಯಾಗಿ ಎಲ್ಲ ಮಾಡಿ ಗುಡಿಸ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಭಯ, ಬೇಗ ಗುಡಿಸ್ರಪ್ಪ, ಬೇಗ ಬಿಡ್ರಪ್ಪ, ನನ್ನ ಥಿಯೇಟ್ರ್ ಒಳಗಡೆ ಆನ್ ಆಗ್ಬಿಡ್ಬೇಕು ಅನ್ನೋ ಒಂದು ಆಸೆ. ಎಲ್ಲವೂ ಆಗಿ ಶುರು ಆಯಿತು ಅಂತಂದರೆ ಏನಾಗಿದೆ ಅಂತಂದರೆ 365 ದಿನಗಳ ಕಾಲ ಪ್ರೊಜೆಕ್ಷನ್ ಓಡಿ 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 ಈ ಸಿನಿಮಾ ಥಿಯೇಟ್ರಲ್ಲಿ ಕೆಲವರು ಇರ್ತಾರೆ. ಇದು ಆಗಿನ ಕಾಲದಲ್ಲಿ ಆ ಪ್ರೊಜೆಕ್ಷನ್ ಎಷ್ಟು ಓಡುತ್ತೋ ಅಷ್ಟೇ ಅದಕ್ಕೆ ಕಾರ್ಬನ್ ಅಂತ ಒಂದು ಬರುತ್ತೆ. ಆ ಕಾರ್ಬನನ್ನು ಆಹಾರವಾಗಿ ನೀಡ್ತಾ ಹೋಗಬೇಕು. ದ ಮೋರ್ ದ ಕಾರ್ಬನ್ ಈಸ್ ನ್ಯೂ, ಯುವರ್ ಪ್ರೊಜೆಕ್ಷನ್ ವಿಲ್ ಬಿ ಲಿಟ್ ಅಪ್ ವೆರಿ ಬ್ರೈಟ್ಲಿ. ನನಗೆ ಗೊತ್ತಿಲ್ಲ ಹೊಸದು. ನಾನು ಹೇಳನ್ನಲ್ಲ, ಮಗುವನ್ನು ಎತ್ಕೊಂಡು ಅಭ್ಯಾಸವೇ ಇಲ್ಲದವ್ರ ಕೈಗೆ ಮಗುವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶುರು ಆಯಿತು, ಎಲ್ಲ ಮಸುಕಾಗಿದೆ. ಸಡನ್ನಾಗಿ ಮ್ಯಾಥ್ಯೂನ್ ಕೇಳಿದೆ, ಯಾಕಪ್ಪ ಹಿಂಗೆ ಬರ್ತಾ ಇದೆ ಅಂತಂದೆ. ಇಲ್ಲ, ಅವ ಪ್ರೊಜೆಕ್ಟ್ರಲ್ಲಿ ಇದು ಕಾರ್ಬನ್ ಚೇಂಜ್ ಪಂಡ್ರಕಾನ ಅಂತಂದ. ಕಾರ್ಬನ್ನ ಇದೇನಿದು ಅಂತಂದರೆ ಅವಾಗ ಮ್ಯಾಥ್ಯೂ ಎಕ್ಸ್ಪ್ಲನೇಷನ್. ತಿರ್ಗಾ ಮೇಲೋಡೋದ್ವಿ. ಓಕೆ, ಫಸ್ಟ್ ಶೋಗೆ ನಾವೇನು ಇದು ಮಾಡೋದು ಬೇಡ, ಇದನ್ನು ಹೀಗೆ ಓಡಲಿ ನೋಡೋಣ ಅಂತೆಲ್ಲ ಹೇಳಿದ್ರೆ, ಅವತ್ತು ದ್ವಾರಕೀಶ್ ಅವ್ರ ಮಗನೂ ಅಲ್ಲೇ ನಿಂತಿದ್ರು. ಅವರು ನಾನು ಎಲ್ಲ ಜಾಮ್ ಪ್ಯಾಕ್. ಕರ್ನಾಟಕದ ಕನ್ನಡಿಗರಿಗೆ ಎಲ್ರಿಗೂ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಸೋಮ ಒಬ್ಬ ಹೊಸ ಹುಡುಗ, ಸೋಮ ಒಬ್ಬ ಹೊಸ ನಿರ್ದೇಶಕ, ಸೋಮ ಏನಿಲ್ಲ. ಆ ತಾಯಿ ರಕ್ಷಿತಂಗೋಸ್ಕರ ಒಂದಷ್ಟು ಜನ ಬಂದಿರ್ಬೋದು, ತಾರಂಗೋಸ್ಕರ ಒಂದಷ್ಟು ಜನ ಬಂದಿರ್ಬೋದು, ಅವಿನಾಶ್ ಸರ್ಗೋಸ್ಕರ ದೇವರಾಜ್ ಸರ್ಗೋಸ್ಕರ ಒಂದಷ್ಟು ಜನ, ಎಲ್ರಿಗೋಸ್ಕರ ಬಂದಿರ್ಬೋದು. ಡೆಡ್ಲಿ ಸೋಮನ್ನು ನೋಡೋಕ್ಕೋಸ್ಕರನೇ ಅಲ್ಲಿನ ಆ 14 ಪೇಟೆ ಹುಡುಗರು ಬಂದಿರ್ಬೋದು. ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಜಾಮ್ ಪ್ಯಾಕಲ್ಲಿ ಆ ಸಂತೋಷ್ ಥಿಯೇಟ್ರ್ ಮೇಲ್ಗಡೆ 10 ಜಾಗದಲ್ಲಿ ಇದೆಯಲ್ಲ, ಅಲ್ಲಿ ನಾವು ಒಂದು 40 ಜನ ನಿಂತಿದ್ದೀವಿ. ಯೋಗಿ ಹೇಳಿದಂತಹ ಮಾತು ಇವತ್ತು ನನ್ನ ಕಿವಿಲಿದೆ. ತುಂಬ ಚೆನ್ನಾಗಿ ಮಾಡಿದೆಯಾ ಕಣೋ ಚಿನ್ನ ನಿನ್ನ ಪಿಕ್ಚರ್ನ ಅಂತಂದರು. ಥ್ಯಾಂಕ್ಸ್ ಅಪ್ಪ ಅಂತಂದೆ. ನಾನು ಯೋಗಿ ಒಂದೇ ಸ್ಕೂಲಲ್ಲಿ ಬೆಳೆದವರು. ಸಂತೋಷ್ ನನಗೆ 1 ವರ್ಷದ ದೊಡ್ಡವನಾಯಿತು ಅಂದರೆ ಅವ್ರ ಅಣ್ಣ ಯೋಗಿ, ಯೋಗಿ ನನಗೆ 1 ವರ್ಷ ಚಿಕ್ಕವನು. ಗಿರಿ ಇವರೆಲ್ಲ ನನ್ನ ಜೂನಿಯರ್ಗಳು. ನಾವು ಮಹಿಳಾ ಮಂಡಳಿ ಅನ್ನೋ ಒಂದು ಸ್ಕೂಲಲ್ಲಿ ಓದಿದ್ವಿ. ಚೆನ್ನಾಗಿ ಮಾಡಿದ್ಯಾ ಕಣ ಚಿನ್ನ ಅಂತಂದರು. ಥ್ಯಾಂಕ್ ಯಪ್ಪ ಅಂತಂದೆ. ಪಿಕ್ಚರ್ ಆಯಿತು ಎಲ್ಲವೂ ಆಗಿ ಡೆಡ್ಲಿ ಸೋಮ ಇಸ್ ಡೆಡ್. ಹೊರಗಡೆ ಬಂದು ನಿಂತುಬಿಟ್ಟೆ ನಾನು. 1 ನಿಮಿಷ ನೋಡೋಣ ಏನಾಗತ್ತೆ ಅಂತ. ಬಂದರು. ವಾಟ್ ಆ ರೆಸ್ಪಾನ್ಸ್. ಈಗ ಅದು ಕರ್ನಾಟಕದ ಎಲ್ಲ ಮೂಲೆಯಿಂದನೂ, ಬೇರೆ ಕಡೆ ಎಲ್ಲ 2ನೇ ಶೋ, ಆದರೆ ಸಂತೋಷಲ್ಲಿ ಫಸ್ಟ್ ಶೋ ಅದು. ಎಲ್ಲ ಕಡೆ ಯುನಾನಿಮಸ್ ಆಗಿ ಬರ್ತಾರೋ ರಿಪೋರ್ಟ್ ಏನು ಅಂತಂದರೆ ಸೋಮ ಇಸ್ ಗುಡ್ ಅಂತ.
ಸೋಮ ಇಸ್ ಗುಡ್ ಅಂತ. ಅವತ್ತು ರಾತ್ರಿನೇ ನಾ ಹೇಳಿದ್ನಲ್ಲ, ಏನೇ ಆಗಿರ್ಬೋದು, ಅವ್ರು ನಮಗೆಷ್ಟೇ ಕಾಟ ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು ಕಣ್ರಿ, ಒಂದೊಂದು ಸತಿ ನಾವು ಬೈತೀವಿ, ಒಂದೊಂದು ಸತಿ ಅದು ಕೋಪ ರೀ. ಯಾವ ವ್ಯಕ್ತಿ ತನ್ನ ಹೃದಯದಲ್ಲಿ ಏನನ್ನು ಮುಚ್ಚಿಟ್ಕೊಳ್ದೆ ಕೋಪ ಬಂದಾಗ ಕೋಪದಲ್ಲಿ ಮಾತಾಡುತ್ತಾ, ಕಣ್ಣಲ್ಲಿ ನೀರು ಬಂದಾಗ ಕಣ್ಣೀರು ಹಾಕ್ತಾ, ಸಂತೋಷವಾಗಿದ್ದಾಗ ಸಂತೋಷವಾಗಿರ್ತಾ ಎಲ್ಲವನ್ನು ಮಾಡ್ತಾನಲ್ಲ, ಅವನ ಒಳಗೆ ಏನೂ ಇಟ್ಕೊಳ್ಳಲ್ಲ ಕಣ್ರಿ, ಏನೂ ಇಟ್ಕೊಳ್ಳಲ್ಲ. ಅಲ್ಲಿ ಬಂದಂತಹ ಆ ಸಂಜೆಯ 7:30 ಶೋಗೆ ಬಂದಂತಹ ವ್ಯಕ್ತಿ ರವಿ ಬೆಳಗೆರೆ. ರವಿ ಬೆಳಗೆರೆ ಸರ್, ಭಾವ, ACP ಭಾವ ಎಲ್ಲ ಸಂತೋಷ್ ಥಿಯೇಟ್ರಿಗೆ ಬರ್ತಾರೆ. ಲಲಿತಮ್ಮ ಬರ್ತಾರೆ, ಭಾವನಾ, ಚೇತನ, ಆಮೇಲೆ ಅಜಿತ್ ಹನ್ಮಕ್ಕನವರ್, ಸುನೀಲ್ ಹೆಗ್ಗರ್ವಳ್ಳಿ, ಆಮೇಲೆ ಶ್ರೀನಿವಾಸ್, ದ ಹೋಲ್ ಫ್ಯಾಮಿಲಿ ದೇ ಕಮ್ಸ್ ಟು ವಾಚ್ ಡೆಡ್ಲಿ ಸೋಮ. ಇಲ್ಲಿ ಸುನೀಲ್ ಅವರಿದ್ದಾರೆ ನೋಡಿ, ಇಲ್ಲಿ ಭಾವ, ಇದು ರವಿ ಬೆಳಗೆರೆ. ಇದು ನಾವು ಆ ದಿನದಲ್ಲಿ ಅಲ್ಲೇ ಕೂತು ಎಲ್ಲ ಇಂಟರ್ವೆಲ್ ಆದಾಗ ಅವ್ರಿಗೆಲ್ಲ ತರಿಸಿದಂತಹ ಕಾಫಿ, ಟಿಫನ್ ಎಲ್ಲ. ಏನೇ ಆಗಲಿ ರೀ, ಏನೇ ಆಗಲಿ, ನಮಗೇನೇ ನೋವು ಕೊಟ್ಟಿರಲಿ, ಅವರೆಲ್ಲ ಹಿರಿಯರೇ ನೋಡಿ. ಇದೆಲ್ಲವನ್ನು ನಾವು ಯಾಕೆ ಎತ್ತಿಟ್ಕೋತೀವಿ ಅಂತಂದರೆ, ಇದು ನಮ್ಮ ಜೀವನದ ಮೊದಲನೆಯ ಒಂದು ಹೆಜ್ಜೆ. ಇದೆಲ್ಲ ಆಯ್ತಲ್ಲ, ಈಗ ತೋರಿಸ್ತೀನಿ ನೋಡಿ. ಈ ಶರ್ಟ್ ಇದೆಯಲ್ಲ, ದಿಸ್ ದ ಸೇಮ್ ಶರ್ಟ್, ದಿಸ್ ದ ಸೇಮ್ ಶರ್ಟ್. ಬಟ್ ರವಿ ಶ್ರೀವತ್ಸ ತುಂಬ ಚೆನ್ನಾಗಿದ್ದ ರವಿ ಶ್ರೀವತ್ಸ. ಉಳಿಪೆಟ್ಟುಗಳನ್ನು ಬಿಟ್ಟರೆ ತಡ್ಕೊಳ್ಳೋಷ್ಟು ತಡ್ಕೋಬೋದು, ತುಂಬ ತಡ್ಕೊಳ್ಳೋಕ್ಕೆ ಬಹಳ ಕಷ್ಟ. ಐ ಹ್ಯಾವ್ ಮೇಂಟೈನ್ ದ ಶರ್ಟ್, ಇಟ್ಸ್ ಜಸ್ಟ್ ಅ ರಿಮೆಂಬರೆನ್ಸ್. ಇದಾಗಿರಲಿ ನಾ ಹೇಳಿದ್ನಲ್ಲ, ನನ್ನ ಸೋಮ ಸ್ಕ್ರಿಪ್ಟ್ ಆಗಿರಲಿ, ಇದೆಲ್ಲ ನಮಗೆಲ್ಲ ನೆನಪುಗಳಷ್ಟೇ. ಅದಾದಮೇಲೆ ಎಷ್ಟೋ ಜನ ಇವತ್ತು ಕೇಳ್ತಾರೆ, ಸಿ ದಿಸ್ ವಾಸ್ ಮೈ ಸೆನ್ಸಾಸ್ ಸರ್ಟಿಫಿಕೇಟ್. ನೋಡಿ, ಇದಿಷ್ಟನ್ನೆಲ್ಲ ಕೊಡ್ತಾನೆ. Delete all the references to the real life police officer wherever they occur. Delete the name Srinivasulu and replace the name from Narona to Narendra, BK Shivram to Srinivas, Sangram Singh to Sambram Singh, Bava to Bhasha, BB Ashok Kumar to Ashok. Delete the visuals of photographs of underworld dons like Koli Fayaz, Layout Manja and Sadhu Shetty. Delete the words Boli Mangane, Bosudi Mangane, Bastard, amele ondastu. Delete the visuals of Gutka wherever they occur. Replace with the visuals friends laughing in the reel number 15. ನೆನಪಿದೆಯಾ? ಸೋಮನ್ ಹತ್ರ ಅದೆಲ್ಲ ಆ ಪಾನ್ಪರ ಪ್ಯಾಕೆಟ್ ಎಲ್ಲ ಹಾಕಿ ನಗ್ತಾ ಇರೋದು ಅದೆಲ್ಲ ಇದೆಯಲ್ಲ, ಅದನ್ನು ಡಿಲೀಟ್ ಮಾಡಿ ಅಂತಂದ್ರು. ಅದನ್ನು ಉಳಿಸ್ಕೊಂಡೆ ಲಾಸ್ಟಲ್ಲಿ. ಅವರ ಕಾಲ ಹತ್ರ ತೊಗೊಂಡೋಗಿ ನಾನು ರೀಲನ್ನು ಒಂದಷ್ಟು ಬಿಸಾಕ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಉಳಿಸ್ಕೊಂಡಂತಹ ಕೆಲವು ವಿಷಯಗಳು ಇದ್ದಾವೆ. ಡಿಲೀಟ್ ದ ವರ್ಡ್ಸ್, ಈಗ ತಾನೇ ಕೈ ಬಿಟ್ಟರೊಳಕ್ಕೆ ಅದೇನೇನೋ ಬರೆದಿದ್ದಾರೆ. ಡಿಲೀಟ್ ದ ವಿಜುವಲ್ಸ್ ಆಫ್ ದ ರೌಡಿ ಲುಕಿಂಗ್ ಅಟ್ ದ ಸ್ಪಿಟ್ ಅಲಾಂಗ್ ವಿತ್ ದ ಡೈಲಾಗ್, ಆಹಾ ನೀನು ಮಾಡೋ ಇಡ್ಲಿ ಅಪ್ ಟು ಸಮಥಿಂಗ್ ಬರೆದಿದ್ದಾರೆ. ದಿಸ್ ಆರ್ ಆಲ್ ದ ಥಿಂಗ್ಸ್. ಇಷ್ಟು ಕಟ್ಸ್ ಆಫ್ ಡೆಡ್ಲಿ ಸೋಮ. ಅಲ್ಲಿಗೆ ನನಗೆ ಹೋಯಿತು. ಹತ್ತತ್ರ ಒಂದು 500 ಅಡಿ ಕಿತ್ತಾಕಿದ್ದೀನಿ, ಡೈಲಾಗ್ಸ್ಗಳನ್ನ ಕಿತ್ತಾಕಿದ್ದೀನಿ. ಓಹೋ ಅಷ್ಟಿಲ್ಲ ರೀ, ಇಲ್ಲೂ ಇದೆ ನೋಡ್ರಿ. ದಿಸ್ ಇಸ್ ಮೈ ಸರ್ಟಿಫಿಕೇಟ್. ದಿಸ್ ಇಸ್ ಮೈ ಸರ್ಟಿಫಿಕೇಟ್. ಇದನ್ನು ನಾವು ಥಿಯೇಟ್ರಲ್ಲಿ ಪಿನ್ ಮಾಡಿ ಹಾಕಬೇಕು. ಯಾವ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ, ಮಕ್ಕಳು ಬರ್ಬೋದಾ, ಮಕ್ಕಳು ಬರಬಾರ್ದಾ, ತಂದೆ ತಾಯಿ ಮಾತ್ರನ, ದೊಡ್ಡವರಿಗೆ, ಅಡಲ್ಟ್ಸ್ ಅಂತ. ಎ ಸರ್ಟಿಫಿಕೇಟ್ ಈಸ್ ಅಡಲ್ಟ್ಸ್. ಸೊ ಸಿನಿಮಾ ಡೆಡ್ಲಿ ಸೋಮ ಸಿನಿಮಾ ವಾಸ್ ಎನ್ ಅಡಲ್ಟ್ ಸಿನಿಮಾ. ಅದರ ಹಿಂದೆ ಇರುವಂತಹ ಕಟ್ಸ್ಗಳನ್ನು ನಾವು ಅದನ್ನು ಮೆನ್ಷನ್ ಮಾಡಬೇಕು. ಇದಿಷ್ಟು ಕಟ್ಸನ್ನು ನೀವು ನೋಡಿ, ಇದರೊಳಗಡೆ ಏನಾದ್ರು ಪದಗಳಿತ್ತು ಅಂದರೆ ನೀವು ಸೆನ್ಸಾರ್ ಆಫೀಸಿಗೆ ತಿಳಿಸ್ಬೋದು. ಆ ಕೂಡಲೇ ನಾವು ಈ ಸಿನಿಮಾವನ್ನು ರನ್ ಮಾಡೋದನ್ನೇ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಇದಿಷ್ಟನ್ನು ನಾವು ಅಂಟಿಸ್ಬೇಕು. ಆ ನಿಟ್ಟಿನಲ್ಲಿ ಇದನ್ನು ನಾವು, ಇದು ಫ್ರಂಟ್ ಪೇಜ್ ಇಟ್ಟು ಅದನ್ನು ಅಂಟಿಸಿದ್ವಿ. ಇದು ಅದ್ರ ಕೆಳಗಿತ್ತು. ಇದ್ರ ಹಿಂದೆ ಇನ್ನೊಂದು ಪೇಜನ್ನು ಡಿಸ್ಪ್ಲೇ ಮಾಡಬೇಕು. ಆ ನಿಟ್ಟಿನಲ್ಲಿ ಇದಿಷ್ಟು ಡಿಸ್ಪ್ಲೇ ಮಾಡಿರುವಂತಹ ವಿಷಯಗಳು, ಇದನ್ನು ಕೂಡ ನಾವು ಎತ್ತಿಟ್ಕೊಂಡಿದ್ದೀನಿ.
ಇದಲ್ಲದೆ ಕೆಲವ್ರು ಹೇಳಿದ್ರು, ಸರ್ ಇದೆಲ್ಲ ಹೇಳಿಬಿಟ್ರಲ್ಲ ಸರ್, ಇದೆಲ್ಲ ಕರೆಕ್ಟಾ, ಇದೆಲ್ಲ ಸುಳ್ಳ ಅಂತ ಅಂದರು. ಇದು ನೋಡಿ, ಇದು ನನ್ನ ಸೋಮ ಸಿನಿಮಾದ ಲೆಕ್ಕಾಚಾರ. ಸೆನ್ಸಾರ್ ಕೃಷ್ಣ ಅವ್ರಿಗೆ ಎಷ್ಟು ಕೊಟ್ಟಿದ್ದೀವಿ, ಇದು ದಿನನಿತ್ಯದ ಖರ್ಚು ವೆಚ್ಚಗಳು, ಈ ನಿಟ್ಟಿನಲ್ಲಿ ಬರಿತಾ ಇದ್ವಿ. ಇದು ಡೈಲಿ ಎಕ್ಸ್ಪೆನ್ಸಸ್, ಒನ್ ಡೇದು ಏನೇನಾಗಿದೆ ಹೆಂಗಾಗಿದೆ ಅಂತ. ಆಮೇಲೆ ಇಲ್ಲಿ ಬಂತು ಅಂತಂದರೆ ರಾಜನ್ ಅವ್ರಿಗೆ ಪೋಸ್ಟ್ರು ಮಾಡೋದಕ್ಕೆ ಎಷ್ಟು ಕೊಟ್ವಿ, ಆ ದಿನಾಂಕಗಳನ್ನ ಹಾಕಿ ಪೋಸ್ಟ್ರು ನಮಗೆ ಲೆಕ್ಕ ಬಂದಿರೋದು ನೋಡಿ, 3.5 ಲಕ್ಷ ರೂಪಾಯಿ ಬರುತ್ತೆ. ಆಮೇಲೆ ರೂಮ್ ರೆಂಟ್ಸ್ಗಳು, ಯಾರ್ಯಾರಿಗೆ ಏನೇನು ರೂಮ್ ಹಾಕಿದ್ದೀವಿ ಅನ್ನೋದು. DTS ಥಿಯೇಟ್ರಿಗೆ ಎಷ್ಟು ಕೊಟ್ವಿ, 3.5 ಲಕ್ಷ ರೂಪಾಯಿ ಕೊಟ್ವಿ. ಅದನ್ನು ನೋಡಿ ಇಲ್ಲಿ ಲೆಕ್ಕ ಇರುತ್ತೆ, ಆ ಡೇಟ್ ಹಾಕಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ವಿ. ಯಾಕೆಂದರೆ ಮ್ಯೂಸಿಕ್ ಅದೇನೋ ಒಂದಿದೆ ಕಾಣಿಸ್ತಾ ಇಲ್ಲ, ಅದೊಂದಷ್ಟಿದ್ದಾವೆ, ಈ ಥರ ಇದೆ ರೀ. ಆಮೇಲೆ ಎಲ್ಲರೂ ನೋಡಿ ಇಲ್ಲಿ ಸೈನ್ ಹಾಕಬೇಕು. ಅಂದರೆ ಇದು ಫಾರ್ ಎಕ್ಸಾಂಪಲ್ ಡೈಲಿ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ ಗೊತ್ತಾ. ಇದು ವಾರಕ್ಕೊಂದ್ಸತಿ ನಾವು 3 ಜನ ನಿರ್ಮಾಪಕರು ಚೆಕ್ ಮಾಡಿ ಅವ್ರುಗಳ ಸಿಗ್ನೇಚರ್ಸ್ ಹಾಕಬೇಕು. ಸಿಗ್ನೇಚರ್ಸ್ ಹಾಕಿ ಇಷ್ಟು ಖರ್ಚಾಗಿದೆ, 73,60,000 ರೂಪಾಯಿ ಖರ್ಚಾಗಿದೆ ಇಲ್ಲಿವರೆಗೂ. ಈ ನಮ್ಮ ಸ್ವರೂಪ್ ಅವ್ರ ಸಿಗ್ನೇಚರ್ ಇಲ್ಲ, ಆ ಶನಿವಾರ ಅವರೆಲ್ಲ ಮಿಸ್ ಆಗಿದ್ರು ಅನ್ಸುತ್ತೆ. ಇದು ಸೈನ್ ಮಾಡಿ ಈ ಕಾಪಿನ ಡೈರೆಕ್ಟರ್ಗೆ ಕೊಡಬೇಕು. ನಾವು 4 ಕಾಪಿ ಮೈಂಟೈನ್ ಮಾಡ್ತಾ ಇದ್ವಿ, ಅಂದರೆ ಯಾರಲ್ಲೂ ಮನಸ್ತಾಪಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ. ನೋಡಿ ಇದನ್ನು ನೀವು ಯಾರೋ ಕೇಳಿದ್ರು, ತೋರಿಸಿ ಸರ್ ಒಂದ್ಸತಿ ನೋಡೋಣ ಅಂತ. ನೋಡಿ ಸರ್, ದಿಸ್ ಇಸ್ ಮೈ ಡೆಡ್ಲಿ ಸೋಮಾಸ್. ಓವರಾಲ್ ಬಡ್ಜೆಟಿಂಗ್ ಹಂಗೆ ಇಟ್ಟಿದ್ದೀವಿ ರೀ. ಇವತ್ತು ಇದೆ. ಇದಲ್ಲದೆ ಕ್ಯಾಶಿಯರ್ ಆನ್ ದ ಸ್ಪಾಟ್ ಮೇಂಟೈನ್ ಮಾಡ್ತಾರೆ. ಡೇ ಟು ಡೇ ಎಕ್ಸ್ಪೆನ್ಸಸ್ ಟ್ಯಾಲಿ ಆಗಬೇಕು. ಇದು ನನ್ನ 45 ದಿನದ ಡೇ ಟು ಡೇ ಎಕ್ಸ್ಪೆನ್ಸಸ್. ಡೆಡ್ಲಿ ಸೋಮ 30/3/2005 ದ ಮುಹೂರ್ತ ಡೇ. ನೋಡಿ ಹಿಂಗೆ ಬರೀಬೇಕು, ಲೊಕೇಶನ್ ಶ್ರೀರಾಮಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರೆದು ಎಲ್ಲ ಮಾಡಿ ಇಲ್ಲಿ ಬರೀತಾರೆ ನೋಡಿ. ಯೂನಿಟ್ ಲೈಟ್ ಮ್ಯಾನ್ಸ್ ಬಾಟಾ, ಕ್ರೇನ್ ಅಸ್ಟೆಂಟ್ ಬಾಟಾ 5,947. ಕ್ರೇನ್ ವ್ಯಾನ್ ಡೀಸೆಲ್ 308 ರೂಪಾಯಿ, ಬರೀ 308 ರೂಪಾಯಿ ರೀ ಡೀಸೆಲ್ ಅವಾಗೆಲ್ಲ. ಈ ಥರ ಎಲ್ಲ ಬರೀತಾರೆ. ಹೀರೋ ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿದ್ವಿ ಅವತ್ತೇನೋ, ಫಾರ್ ಹೀರೋ ಕಾಸ್ಟ್ಯೂಮ್ ಆಟೋ ಚಾರ್ಜಸ್ 300 ರೂಪಾಯಿ. ಅವ್ನು ಕಾಸ್ಟ್ಯೂಮ್ ಪರ್ಚೇಸ್ ಮಾಡೋದಕ್ಕೆ 1,800 ರೂಪಾಯಿ. ಇದು ಬರೀಬೇಕು. ಇದನ್ನು ಡೇ ಟು ಡೇ ಬರೆದುಬಿಟ್ಟು ನೋಡಿ ಇಲ್ಲಿ ಹಾಕ್ತಾರೆ. ಟೋಟಲ್ ಎಕ್ಸ್ಪೆನ್ಸಸ್ 30ನೇ ತಾರೀಕು ನಮಗಾಗಿರೋ ಎಕ್ಸ್ಪೆನ್ಸು 39,692 ರೂಪಾಯಿ. ಇವತ್ತು ಇದು ಕೇವಲ ಒಬ್ಬ ಹೀರೋ, ಅವನ ಸ್ಟಾಫ್ ಬಾಟ, ಅದರಲ್ಲಿ ಕಾಲ್ ಭಾಗ. ಅಂದರೆ ಇವತ್ತು ಒಂದು ಹೀರೋ ಸ್ಟಾಫ್ ಬಾಟ 1.25 ಲಕ್ಷ ಇದೆ. ಇದು ನಮ್ಮ ದಿನನಿತ್ಯದ ಬಾಟ. ಇದು ಹೀಗೆ ಲೆಕ್ಕ ತೊಗೊಂಡು ಹೋಯ್ತು ಅಂತಂದರೆ ಇದಿಷ್ಟು ಅದೇಪ್ಪ. ಆಮೇಲೆ ಅದನ್ನು ಯಾರೋ ಕೇಳಿಬಿಡಿ, ಸರ್ ಫಸ್ಟ್ ಪೇಜ್ ತೋರಿಸಿದ್ರೆ ನೆಕ್ಸ್ಟ್ ಪೇಜೆಲ್ಲ ಡೂಪ್ಲಿಕೇಟ್ ಪೇಜಸ್ ಅಂತ. ಇಲ್ಲೇ ಇಟ್ಟಿದ್ದೀವಿ. ಯಾವುದು ಡೂಪಲ್ಲ, ಯಾವುದು ಇದಲ್ಲ, ಎಲ್ಲವೂ ಅವರವರ ಈ ಥರದ್ದು 1+4 ಕಾಪೀಸ್ ಮಾಡಬೇಕು. 3 ಜನ ನಿರ್ಮಾಪಕರಿಗೆ ಒಂದೊಂದು, ನಿರ್ದೇಶಕನಿಗೆ 1 ಕಾಪಿ. ದಿಸ್ ಇಸ್ ಮೈ ಕಾಪಿ ವಿಚ್ ಹ್ಯಾವ್ ಪ್ರಿಸರ್ವ್ಡ್ ಸ್ಟಿಲ್ ಟುಡೇ. ಆ್ಯಂಡ್ ಸಾಯೋವರೆಗೂ ಇದಿರುತ್ತೆ, ನನ್ನ ಹತ್ರನೇ ಇರುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ದಿಸ್ ಒನ್ ಇದು ತೋರಿಸ್ದೆ ಅಲ್ಲ ನಿಮಗೆ, ಇದು 1 more ಇಟ್ಟಿರ್ತೀವಿ. ಇದೇನು ಅಂತಂದರೆ ಸಾಧು ಕೋಕಿಲ ಅವ್ರಿಗೆ ಪೇಮೆಂಟ್ಗಳು ಹೆಂಗೆ ಹೋಗುತ್ತೆ, ಏನೇನು ಮಾಡುತ್ತೆ. ಇಲ್ಲಿ ಪ್ರಸಾದ್ ಲ್ಯಾಬು, ಇದೆಲ್ಲ ಒಂದು ಮೇಂಟೈನ್ ಮಾಡಿದ್ದಾರೆ. ಈ ಮೇಂಟೈನ್ ಮಾಡಿರೋ ಬುಕ್ಕಲ್ಲಿ ಎಂಟ್ರಾಗೋಕ್ಕೆ ಮುಂಚೆ ಅದಕ್ಕೆ ಹೋಗಿದ್ದಾರೆ ನೋಡಿ. ಇದಿಷ್ಟು ಬರ್ಕೋತಾರೆ. ಆದಿತ್ಯಗೆ 21ನೇ ತಾರೀಕು 2.5 ಲಕ್ಷ ಕೊಟ್ಟಿದ್ದೀವಿ. ಆಮೇಲೆ ಟಿಲ್ 21/1 ಸ್ಕ್ರಿಪ್ಟಿಗೆ ಇಷ್ಟ ಆಯಿತು. ಈ ಥರದ್ದೆಲ್ಲ ಮೇಂಟೈನ್ ಮಾಡ್ತಾ ಇದ್ದಂತಹ ದಿನಗಳು ಕಣ್ರಿ. ಇಷ್ಟಾಗಿದೆ. ಇಷ್ಟು ವಿಷಯಗಳು ಮಾಡ್ತಾ 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 ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದರೆ, ದ ಸಿನಿಮಾ ಹ್ಯಾಸ್ ಟು ಬಿ ಟೇಕನ್ ಔಟ್ ಆಫ್ ದ ಥಿಯೇಟರ್ ಸಂತೋಷ್. ಇದು ನಮಗೆ ಎಲ್ರಿಗೂ ತುಂಬಾ ಅದೇನೋ ಹೇಳ್ತಾರಲ್ಲ, ತುಂಬ ಆತಂಕದ ವಿಷಯ ಆಗೋಗಿತ್ತು. ರೀಸನ್ ಏನು ಅಂತಂದರೆ, ನಮ್ಮ ಮಂಜು ಅವರು ಹೆದರ್ಬಿಟ್ಟಿದ್ದಾರೆ. ಮಂಜು ಅವರು ಹೆದರ್ಬಿಟ್ಟು ಥಿಯೇಟ್ರನ್ನ 2 ವಾರಕ್ಕೆ ಬಿಟ್ಕೊಟ್ಬಿಟ್ಟಿದ್ದಾರೆ. ಅಂದರೆ ನಮಗೆ ಕಪಾಲಿ ಸಿಗಲಿಲ್ವಲ್ಲ. ಸೊ ಕಪಾಲಿ ಸಿಗದಿದ್ದಾಗ ಮಂಜು ಗಾಬರಿ ಬಂದಿರೋದೇನು ಅಂದರೆ, ಈ ಸಿನಿಮಾ ಓಡತ್ತಾ, ಈ ಸಿನಿಮಾ ನೋಡ್ತಾರಾ, ಎಲ್ಲರೂ ಹೀಗೆ ಮಾಡ್ತಿದ್ದಾರೆ, ಸೆನ್ಸಾರಲ್ಲಿ ಇದೇನೋ ಆಗೋಯ್ತು, ಹಾಗೆ ಹೀಗೆ. ಸೊ ಸಿಕ್ಕಿದ್ದು ಅಂದ್ರಲ್ಲಿ ಏನಾಗುತ್ತೋ ನೋಡ್ಬಿಡೋಣ ಅನ್ನೋ ಒಂದು ಅವಸರದ ನಿರ್ಧಾರದಲ್ಲಿ, ನಾನು ಹೇಳಿದ್ನಲ್ಲ ಅಜಯ್ ಅವರು ನಮಗೆ ಥಿಯೇಟ್ರ್ ಬಿಟ್ಕೊಟ್ರು, ಥ್ಯಾಂಕ್ಸ್ ಸರ್ ಅಂತ. ಆ ಅಜಯ್ ಅವರು ಒಂದು ಕಂಡೀಷನ್ ಹಾಕಿದ್ದಾರೆ. ಏನು ಅಂದರೆ, 2 ವಾರ ಆದಮೇಲೆ ರಾಮು ಎಂಟರ್ಪ್ರೈಸಸ್ನ ಆಟೋ ಶಂಕರ ಅಂತ ಒಂದು ಸಿನಿಮಾ ಬರುತ್ತೆ, ನೀವು ಅದಕ್ಕೆ ಬಿಟ್ಕೊಡಂಗಿದ್ರೆ ಆ ಗ್ಯಾಪಿಗೆ ಈ ಸಿನಿಮಾ ಕೊಡ್ತೀನಿ. ಸೊ ಮೈ ಸಿನಿಮಾ ವಾಸ್ ಎ ಗ್ಯಾಪ್ ಫಿಲ್ಲಿಂಗ್ ಸಿನಿಮಾ. ನಮ್ಗೆ ಯಾರಿಗೂ ಇದು ಗೊತ್ತೇ ಇರಲಿಲ್ಲ.
2 ವಾರ ಏನು ವಿಜೃಂಭಣೆಯಿಂದ ನಡೀತಿತ್ತು. ನಾನು ದಿನನಿತ್ಯ ಹೋಗ್ತಾ ಇದ್ದೆ, ದಿನನಿತ್ಯ ಅಲ್ಲಿ ಹೋಗೋದು, ಅಲ್ಲಿಂದ ಮಂಜು ಅವ್ರ ಆಫೀಸ್ಗೆ ಹೋಗೋದು. ಯಾಕೆಂದರೆ ಕೊನೆಯ ತಿಂಗಳ 30,000 ರೂಪಾಯಿ ಇನ್ನೂ ನನಗೆ ಬಂದಿರಲಿಲ್ಲ. ಆಗಸ್ಟ್ ತಿಂಗಳ 30,000 ರೂಪಾಯಿ ಬಂದಿರಲಿಲ್ಲ. ಆ ನಿಟ್ಟಿನಲ್ಲಿ ಹೋಗೋದು ಬರೋದು, ಅದ್ರ ಜೊತೆ ಆಫೀಸ್ಗೆ ಹೋಗಿ ಕೂತ್ಕೊಳ್ಳೋದು, ಏನು ನಡೀತಿದೆ ಅಂತ ಕೇಳ್ಕೊಳ್ಳೋದು, ಬೇರೆ ಥಿಯೇಟರ್ಸಲ್ಲಿ ಹೆಂಗಿದೆ ಅಂತ ಕೇಳ್ಕೊಳ್ಳೋದು, ಇದೆಲ್ಲ ಮಾಡ್ತಾನೆ ಸರ್ ಥಿಯೇಟ್ರಿಂದ ಸಿನಿಮಾ ಕಿತ್ಬಿಡ್ತಿದ್ದಾರೆ ಅಂದಾಗ ತುಂಬ ಶಾಕ್ ಆಗೋಯ್ತು. ಅಲ್ಲಿಂದ ಮತ್ತೊಂದಷ್ಟು ಹೋರಾಟ ನಡೆಯುತ್ತೆ. ಈ ಹೋರಾಟದಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ದೇನು ಅಂತಂದರೆ, ರಾಜು ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ನಮ್ಮ ರಾಜಣ್ಣ ಸರ್ ಜೊತೆ ಸ್ನೇಹಿತರು. ಈ ರಾಜು ಅನ್ನೋರೇ ನನ್ನ ಜೀವನದಲ್ಲಿ 2 ಬಾರಿ ನನ್ನನ್ನು ಕಾಪಾಡಿದ್ದಾರೆ. ಕೆಲವ್ರನ್ನ ನಾವು ಸ್ಮರಿಸಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ನನಗೆ ತ್ರಿವೇಣಿ ಥಿಯೇಟ್ರನ್ನ ಕೊಡಿಸೋದ್ರಲ್ಲಿ ಗೆದ್ದರು. ಅವರೇ ನನಗೆ ಆ ಕ್ಷಣದ ಆಪ್ತ ಮಿತ್ರ, ಆಪ್ತ ರಕ್ಷಕ, ದೇವರು ಅಂತಲೇ ನಾನು ಇವತ್ತು ಕರ್ಕೋತೀನಿ. ಅವ್ರೇನು ಮಾಡಿದ್ರು, 2 ವಾರಕ್ಕೆ ಆ ಥಿಯೇಟ್ರನ್ನ ಕಿತ್ತಾಕ್ಬಿಟ್ರಲ್ಲ, 2 ವಾರದ ನಂತರ ತಂದು ಈ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತಾರೆ. ಯಾಕೆಂದರೆ ಅಜಯ್ ಅವರೇ ಈ 2 ಥಿಯೇಟ್ರನ್ನ ಮೇಂಟೈನ್ ಮಾಡ್ತಿರ್ತಾರೆ ಅಂತ ಹೇಳಿದ್ದೆ, ನೆನಪಿದೆಯಾ? ಈ ಥಿಯೇಟ್ರಿಗೆ ಕೊಡ್ತೀನಿ, ನೀವು ಮೇನ್ ಥಿಯೇಟ್ರ್ ಬಿಟ್ಬಿಡಿ ಅಂತಂತಾರೆ. ರಾಮವ್ರನ್ನೂ ಕೇಳ್ಕೊಂಡ್ವಿ. ಅಫ್ಕೋರ್ಸ್ ಎಲ್ರಿಗೂ ಅವ್ರವ್ರ ಸಿನಿಮಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಅಲ್ವಾ, ಆಟೋ ಶಂಕರಾಗ ಅದು ಬೇಕೇ ಬೇಕು, ನಾನು ಬಿಟ್ಕೊಡೋಕ್ಕಾಗಲ್ಲ ಅಂತಂದರು. ಸರಿ ಪರವಾಗಿಲ್ಲ ಅಂದ್ವಿ. ನಮ್ಗೆ ಈ ಥಿಯೇಟ್ರ್ ಸಿಕ್ತು. ಕಟೌಟ್ 2 2 ವಾರಕ್ಕೆ ಕಳಿಸ್ಬಿಟ್ರು. 2 ವಾರಕ್ಕೆ ತೆಗೆದು ತ್ರಿವೇಣಿಗೆ ಶಿಫ್ಟ್ ಮಾಡಿದ್ವಿ. ತ್ರಿವೇಣಿನಲ್ಲಿ ಏನು ನಡೀತು ಅನ್ನೋದನ್ನು ಇನ್ನೊಂದು ಎಪಿಸೋಡಲ್ಲಿ ಹೇಳಿ, ಸೋಮ ಅಲ್ಲಿಗೆ ನಿರರ್ಗಳವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಪ್ರಾಫಿಟ್ ಏನು ಬಂತು ಎಲ್ಲ ಖಂಡಿತವಾಗ್ಲೂ ಆ ಎಪಿಸೋಡಲ್ಲಿ ಹೇಳ್ತೀನಿ. ಖಂಡಿತವಾಗ್ಲೂ ಹೇಳಿ ಬಿಟ್ಬಿಡ್ತೀನಿ. ಇನ್ನು ಓಡಿದ್ದು ಗೀಡಿದ್ದೆಲ್ಲ ನಿಮಗೆ ಗೊತ್ತು, ಸಾಕು ಅನಿಸುತ್ತೆ. 51/6 ಎಂಡ್ ಮಾಡೋಣ. ಅವತ್ತು ಪ್ರಯತ್ನಪಟ್ಟು ನನಗಿರೋದು 2 ಟೆಕ್ನಿಷಿಯನ್ಸ್ ಕಣ್ರಿ. ಒಬ್ಬರು ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಇದಿಷ್ಟನ್ನು ಕ್ಯಾಪ್ಚರ್ ಮಾಡ್ತಾ ಇರೋದು, ಇದಿಷ್ಟನ್ನು ರೆಕಾರ್ಡ್ ಮಾಡ್ತಾ ಇರೋದು ನನ್ನ ಪ್ರೊಡ್ಯೂಸರ್ ಆದಂತಹ ಸೋನು ಉಪಾಧ್ಯಾಯ ಅವರು. ನನಗೆ ಈ ಒಂದು ನನ್ನ ಹೋಲ್ ಸೀರೀಸ್ಗೆ ಯಾರೂ ಕ್ಯಾಮ್ರಾಮನ್ ಇಲ್ಲ. ಆಮೇಲೆ ಅಫ್ಕೋರ್ಸ್ 1 ಮೋರ್ ಟೆಕ್ನಿಷಿಯನ್, ಎಡಿಟರ್. ಆ ಹುಡುಗನ ಹೆಸರು ತುಂಬ ಚೆನ್ನಾಗಿದೆ, ಅಜಿತ್ ಡ್ರಾಕುಲಾ. ಆ ಹುಡುಗ ಎಡಿಟ್ ಮಾಡ್ತಾನೆ. ಮತ್ತು ನೀವು ನೋಡೋಂಥ ತಮ್ನೇಲ್ಸು ಮತ್ತು ಕಮ್ಯುನಿಟಿ ಪೋಸ್ಟ್ರೆಲ್ಲ ಇದೆಯಲ್ಲ, ಅದನ್ನು ವಿಕ್ಕಿ ಅಂತ ಹೇಳಿ ಒಂದು ಹುಡುಗ ಹಾಸನದಿಂದ ತುಂಬ ಪ್ರೀತಿಯಿಂದ ಮಾಡಿ ಕಳಿಸ್ತಾನೆ. ಆ ಮಗುವನು, ಸರ್ ನಾನು ಮಾಡ್ತೀನಿ ಸರ್. ನಾನೇ ಮಾಡ್ಕೋತಿದ್ದೆ ಕಣ್ರಿ. ನನ್ನ ಆಸೆ ಏನಿತ್ತು ಅಂತಂದರೆ, ಈ ಮೇಡಮ್ ಅವರು ಏನು ಅಂತಾರೆ, ಏನಕ್ಕೆ ಬಂದಿಲ್ಲಿ ಕೂತ್ಕೋತಾರೆ ಅಂತಂದರೆ, ಏನೋ ಒಂದು ನಿನಗೆ ಸಹಾಯ ಆಗಲಿ, ನೀನು ಎಲ್ಲವನ್ನೂ ಮಾಡ್ಕೊಳ್ಳೋಕೆ ಹೋಗಿ ಗಾಬರಿ ಮಾಡ್ಕೋತೀಯ ಅಂತ ಹೇಳಿ. ಅಫ್ಕೋರ್ಸ್ ಅದು ನಾನು ಮಾಡ್ಕೊಳ್ಳೋ ಮಟ್ಟಕ್ಕೆ ಹೊರಟೋಗಿದ್ದೆ. ನೀವು ಹೇಳಿದ್ರಲ್ಲ ಡೆಡ್ಲಿ ಡೈರಿ ಏನಕ್ಕೆ ಬಿಟ್ರಿ ಸರ್ ಅಂತ. ಇದೆಲ್ಲ ಸಣ್ಣ ಕೆಲಸ. ಬಟ್ ಈ ಸಣ್ಣ ಕೆಲಸಗಳನ್ನು ದೊಡ್ಡ ಕೆಲಸ ಅಂತ ಅಗಾಧವಾಗಿ ನೋಡಿಕೊಂಡು ಕೆಲಸ ಮಾಡೋವಂಥ ವ್ಯಕ್ತಿಗಳಲ್ಲಿ ಇದ್ದಿದ್ದರಿಂದ ಅವರೆಲ್ರಿಗೂ ನಮಸ್ಕಾರ ಮಾಡಿ ನಾನು ಈಚೆ ಬಂದುಬಿಟ್ಟಿದ್ದೆ. ಪುಟ್ಟ ಕೆಲಸ ಇವೆಲ್ಲ. ಆ ನಿಟ್ಟಿನಲ್ಲಿ ಒಂದು 2-3 ಜನ ನಾನು ನನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಸೇರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೊಂದು ವೇಳೆ ಅಜಿತ್ ಬರಲಿಲ್ಲ, ಅಜಿತ್ ಫೋಟೋ ಇಲ್ಲಿರುತ್ತೆ. ಹಾಗೊಂದು ವೇಳೆ ವಿಕ್ಕಿ ಬರಲಿಲ್ಲ, ವಿಕ್ಕಿ ಫೋಟೋ ಇಲ್ಲಿರುತ್ತೆ. ಖಂಡಿತವಾಗ್ಲೂ ನನ್ನ ನಿರ್ಮಾಪಕರು ನನ್ನ ಪಕ್ಕದಲ್ಲಿ ಬಂದು ಅವತ್ತೊಂದು ದಿನ ನಿಲ್ತಾರೆ. ಆ ಒಂದು ಎಪಿಸೋಡನ್ನ ಹೇಳ್ತಾ, ಐ ಆಮ್ ಗೋಯಿಂಗ್ ಟು ರ್ಯಾಪ್ ಅಪ್ ಮೈ ಎಪಿಸೋಡ್ಸ್ ಆಫ್ ಡೆಡ್ಲಿ ಟುಡೇ ಟು ಡೆಡ್ಲಿ ಸೋಮ, ರಿಗಾರ್ಡಿಂಗ್ ಡೆಡ್ಲಿ ಸೋಮ ಆನ್ 51. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ. ಲವ್ ಯು. ಸರಿ, ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೇಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಹಾಗೆ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಲ್ಲ? ಗುಡ್ ಬಾಯ್.